आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಇನ್ನು ಅನುಮಾನದ ಅವಯವಗಳು ಅಂದ್ರೆ ಅನುಮಾನ ಪ್ರಯೋಗ ಮಾಡಬೇಕು ಅಂದ್ರೆ ಅದೇನೋ ಒಂದು ಸೆಂಟೆನ್ಸ್ ತರ ನಾವು ಫಾರ್ಮ್ ಮಾಡ್ತೀವಲ್ವಾ. ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್ ಹಾಗೆ ಅಂತ ಅದರಲ್ಲಿ 5 ಅವಯವಗಳಿದೆ ಹಾಗೆ ಅಂತ ಹೇಳ್ತಾರೆ. ಇದು ತಾರ್ಕಿಕರ ವಿಚಾರ, ನ್ಯಾಯಿಕರ ವಿಚಾರ ಇದು. ಅದನ್ನ ಹೇಳ್ತಾ ಇದ್ದಾರೆ. ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ ನಿಗಮನಾನಿ ಇತಿ ಪಂಚ ಅವಯವಾಹ. ಒಂದು ಅನುಮಾನ ಹೇಳಬೇಕು ಅಂದ್ರೆ 5 ಅವಯವಗಳು ಇರಬೇಕು ಅಂತ ಹೇಳ್ತಾರೆ. ಯಾವುದದು? ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ ಹಾಗೆ ಅಂತ. ಅದೇನಂತ ಒಂದೊಂದೇ ಹೇಳ್ತಾ ಇದ್ದಾರೆ. ಪ್ರತಿಜ್ಞಾ ಅಂದ್ರೆ ಏನು ಹಾಗೆಂದ್ರೆ ಸಾಧ್ಯವತ್ತೆಯ ಪಕ್ಷವಚನಂ, ಸಾಧ್ಯದಿಂದ ಕೂಡಿದ್ದಾದ ಪಕ್ಷ, ಆ ರೀತಿಯಾಗಿ ಹೇಳುವುದನ್ನ ಪ್ರತಿಜ್ಞಾ ಅಂತ ಕರೀತಾರೆ. ಉದಾಹರಣೆಗೆ ಯಥಾ ಪರ್ವತಃ ಅಗ್ನಿಮಾನ್. ನೋಡಿ, ನಾವು ಅನುಮಾನ ಪ್ರಯೋಗ ಮಾಡ್ತೀವಿ ಅಲ್ವಾ, ಪರ್ವತೋ ವನ್ನಿಮಾನ್ ಅಗ್ನಿಮಾನ್ ಹಾಗೆ ಅಂತ. ಅದರಲ್ಲಿ ಪರ್ವತೋ ಅಗ್ನಿಮಾನ್ ಹಾಗೆಂಬ ಪಾರ್ಟ್ ಇದಲ್ಲ, ಅದನ್ನ ಪ್ರತಿಜ್ಞಾ ಅಂತ ಕರೀತಾರೆ. ಅಂದ್ರೆ ಏನರ್ಥ ಬಂತು? ಪರ್ವತ ಅಗ್ನಿ ಉಳ್ಳದ್ದಾಗಿದೆ. ನಮಗೆ ಡೌಟ್ ಇತ್ತು, ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ಲವೋ ಅಂತ. ಈ ತರ ಪ್ರತಿಜ್ಞಾ ಮಾಡೋದ್ರ ಮೂಲಕ ಅದು ಕನ್ಫರ್ಮ್ ಆಯ್ತು, ಪರ್ವತ ಅಗ್ನಿ ಉಳ್ಳದ್ದಾಗಿದೆ. ಯಾಕೆ ಹಾಗೆಂಬ ಹೇತು ಮುಂದೆ ಬರ್ತದೆ, ಅದು ಮುಂದಿನ ವಿಚಾರ. ಇಲ್ಲಿ ಮತ್ತು ಇಷ್ಟೇ, ಯಾವ ಪರ್ವತ ಅಗ್ನಿಮ ಅಂದ್ರೆ ಸಾಧ್ಯವತ್ತಯ, ಇಲ್ಲಿ ಪಕ್ಷ ಯಾವುದು? ಪರ್ವತ. ಸಾಧ್ಯ ಯಾವುದು? ಅಗ್ನಿಮಾನ್ ಹಾಗೆಂಬುದು. ಅದರಿಂದ ಸಾಧ್ಯವತ್ತಯ ಪಕ್ಷವಚನ ಪ್ರತಿಜ್ಞೆ, ಸಾಧ್ಯದಿಂದ ಕೂಡಿದ್ದಾದ ಪಕ್ಷವಚನವನ್ನ ಪ್ರತಿಜ್ಞೆ ಅಂತ ಕರೀತಾರೆ. ಇನ್ನು ಎರಡನೆಯದು ಹೇತು. ಹೇತು ಅಂದ್ರೆ ಏನು? ಸಾಧನತ್ವ ಖ್ಯಾಪಕ ವಿಭಕ್ತ್ಯಂತಂ ಲಿಂಗವಚನಂ ಹೇತು. ಸಾಧನತ್ವ, ಸಾಧನ ಮಾಡಬೇಕು ಪಕ್ಷದಲ್ಲಿ, ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಏನೋ ಒಂದು ಕಾರಣ ಬೇಕಲ್ಲ, ಅದನ್ನ ಸಾಧನತ್ವ ಅಂತ ಕರೀತಾರೆ. ಅದನ್ನೇ ಲಿಂಗ ಅಂತಲೂ ಕರೀತಾರೆ. ಆ ಸಾಧನತ್ವವನ್ನ ಹೇಳತಕ್ಕ ವಿಭಕ್ತಿ ಅಂತ, ಪಂಚಮಿ ವಿಭಕ್ತಿ ಅಂತವಾದ ಖ್ಯಾಪಕ ಅಂದರೆ ಹೇಳುವ ಅಂತ ಅರ್ಥ. ಸಾಧನತ್ವವನ್ನ ಹೇಳುವ ವಿಭಕ್ತಿ ಅಂತವಾದ, ವಿಭಕ್ತಿ ಪ್ರತ್ಯಯ ಕೊನೆಯಲ್ಲಿರ್ಬೇಕು. ಯಾವ ವಿಭಕ್ತಿ? ಪಂಚಮಿ ವಿಭಕ್ತಿ ಅಂತವಾದ ಲಿಂಗವನ್ನ ತಿಳಿಸುವ ವಚನವನ್ನ ಹೇತು ಅಂತ ಕರೀತಾರೆ. ಉದಾಹರಣೆಗೆ ಯಥಾ ಧೂಮವತ್ವಾತ್. ನೋಡಿ, ಪರ್ವತೋ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳ್ತೀವಲ್ವಾ. ಆ ಧೂಮವತ್ವಾತ್ ಎಂಬುದು ಹೇತು. ಅಂದ್ರೆ ಏನು? ಸಾಧನತ್ವವನ್ನ ನಿರೂಪಣೆ ಮಾಡತಕ್ಕ ಪಂಚಮಿ ವಿಭಕ್ತಿ ಅಂತವಾದ ವಚನ ಅಂತ ಅರ್ಥ. ಇದು ಎರಡಾಯ್ತು. ಇನ್ನು ಮೂರನೇದು ದೃಷ್ಟಾಂತ. ಹಾಗೆ ದೃಷ್ಟಾಂತ ಅಂದ್ರೆ ಯಾವುದು? ಮೂರನೇ ಅವಯವ ಇದು. ವ್ಯಾಪ್ತಿ ಗ್ರಹಣ ಸ್ಥಳಂ ಹಾಗೆಂತ. ನೋಡಿ, ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್ ಅಂತ ಹೇಳ್ತೀವಿ. ಅಡಿಗೆ ಮನೆಯಲ್ಲಿ ಇದ್ದಂಗೆ ಹಾಗೆ ಅಂತ, ಅಡಿಗೆ ಮನೆಯಂತೆ ಹಾಗೆ ಅಂತ ದೃಷ್ಟಾಂತ ನೋಡಿದ್ದೀವಿ ಅಲ್ವಾ. ಏನದು? ವ್ಯಾಪ್ತಿ ಗ್ರಹಣ ಸ್ಥಳ. ವ್ಯಾಪ್ತಿಗಳನ್ನ ನಾವು ಎಲ್ಲೆಲ್ಲಿ ಗ್ರಹಣ ಮಾಡಿದ್ದೀವೋ ಪೂರ್ವದಲ್ಲಿ, ಪ್ರಯೋಗಕ್ಕೆ ಪೂರ್ವದಲ್ಲಿ ಎಲ್ಲೆಲ್ಲಿ ಗ್ರಹಣ ಮಾಡಿದ್ದೀವೋ ಅದೆಲ್ಲ ವ್ಯಾಪ್ತಿ ಗ್ರಹಣ ಸ್ಥಳ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದನ್ನ ದೃಷ್ಟಾಂತ ಅಂತ ಕರೀತಾರೆ. ಅದು 2 ವಿಧವಾಗಿದೆ. ಸಾಧರ್ಮ್ಯ ದೃಷ್ಟಾಂತ, ವೈಧರ್ಮ್ಯ ದೃಷ್ಟಾಂತ ಅಂತ 2 ವಿಭಾಗವಾದಿ ಆ ದೃಷ್ಟಾಂತಗಳು ಇದೆ. ಅನ್ವಯ ವ್ಯಾಪ್ತಿ ಗ್ರಹಣ ಸ್ಥಳವನ್ನ ಸಾಧರ್ಮ್ಯ ದೃಷ್ಟಾಂತ ಅಂತ ಹೇಳ್ತೀವಿ. ಅನ್ವಯ ವ್ಯಾಪ್ತಿ, ವ್ಯತಿರೇಕ ವ್ಯಾಪ್ತಿ ಅಂತ 2 ವ್ಯಾಪ್ತಿ ನಾವು ಅನ್ವಯ ವ್ಯತಿರೇಕಿಂತ 3 ವ್ಯಾಪ್ತಿ ನೋಡಿದ್ದೀವಿ. ಅನ್ವಯ ವ್ಯಾಪ್ತಿಯನ್ನ ಗ್ರಹಣ ಮಾಡುವ ಸ್ಥಳವನ್ನ ಸಾಧರ್ಮ್ಯ ದೃಷ್ಟಾಂತ. ಯಥಾ ಧೂಮಾನುಮಾನೇ ಮಹಾನಸಃ. ಧೂಮಾನುಮಾನದಲ್ಲಿ ಅಡಿಗೆ ಮನೆ, ಅದೇನಿದು? ಅನ್ವಯ ವ್ಯಾಪ್ತಿ ಗ್ರಹಣ ಸ್ಥಳ ಅಂತ ಹೇಳ್ತಾರೆ, ಅಡಿಗೆ ಮನೆ. ಇನ್ನು ವ್ಯತಿರೇಕ ವ್ಯಾಪ್ತಿ ಗ್ರಹಣ ಸ್ಥಳ ಅಂದ್ರೆ ಅಲ್ಲಿ ಅಗ್ನಿ ಅಭಾವವನ್ನ ಹೇಳತಕ್ಕದ್ದು. ಎಲ್ಲಿ ಧೂಮ ಅಭಾವ ಇದೆಯೋ ಅಲ್ಲಿ ಅಗ್ನಿ ಅಭಾವ ಇದೆ ಹಾಗೆ ಅಂತ. ವೈಧರ್ಮ್ಯ ದೃಷ್ಟಾಂತ ಅಂತ ಹೇಳ್ತಾರೆ. ಯಥಾ ತಸ್ಮಿನ್ ನೇವ ಅನುಮಾನಿ, ಆ ಅನುಮಾನದಲ್ಲೇ ಅಂದ್ರೆ ಧೂಮ ಅನುಮಾನದಲ್ಲೇ ಮಹಾಹ್ರದ. ಮಹಾಹ್ರದ ಅಂದ್ರೆ ಏನು? ಸರೋವರ. ಸರೋವರದಲ್ಲಿ ಧೂಮವೂ ಇರೋದಿಲ್ಲ, ಅದರಿಂದ
ಅಗ್ನಿ ಇರೋದಿಲ್ಲ. ಇದು ವ್ಯತಿರೇಕ ವ್ಯಾಪ್ತಿ ಗ್ರಹಣ ಸ್ಥಳ. ಇನ್ನು ಮೂರಾಯ್ತು. ನಾಲ್ಕನೇದು ಉದಾಹರಣಂ ಹಾಗೆಂತ ಹೇಳ್ತಾರೆ. ಉದಾಹರಣ ಅಂದ್ರೆ ಏನು? ವ್ಯಾಪ್ತಿ ಪ್ರದರ್ಶನ ಪೂರ್ವಕಂ ದೃಷ್ಟಾಂತ ವಚನ. ಉದಾಹರಣೆ ವ್ಯಾಪ್ತಿಯಿಂದ ಸಹಿತವಾದ ದೃಷ್ಟಾಂತವನ್ನ ಹೇಳುವ ಪಾರ್ಟ್ ಅನ್ನ ಉದಾಹರಣ ಅಂತ ಕರೀತಾರೆ. ಅದು ಕೂಡ ದ್ವಿವಿಧ. ಹಿಂದೆ ಹೇಳಿದಂತೆ ಸಾಧರ್ಮ್ಯ ಉದಾಹರಣ, ವೈಧರ್ಮ್ಯ ಉದಾಹರಣ ಹಾಗೆಂತ. ಅನ್ವಯ ವ್ಯಾಪ್ತಿ ಪ್ರದರ್ಶನ ಪೂರ್ವಕಂ ಸಾಧರ್ಮ್ಯ ದೃಷ್ಟಾಂತ ಅಭಿಧಾನಂ ಹಾಗೆಂತ. ಸಾಧರ್ಮ್ಯ ಉದಾಹರಣ ಹಾಗೆಂತ. ಯಥಾ ಯಹ ಧೂಮವಾನ್ ಸಹ ಅಗ್ನಿಮಾನ್ ಯಥಾ ಮಹಾನಸಃ ಇದು. ವ್ಯಾಪ್ತಿಪೂರ್ವಕವಾಗಿ ದೃಷ್ಟಾಂತವನ್ನ ಹೇಳೋದು ಅಂತ. ಯಹ ಧೂಮವಾನ್ ಸಹ ಅಗ್ನಿಮಾನ್ ಯಥಾ ಮಹಾನಸಃ. ವ್ಯಾಪ್ತಿಪೂರ್ವ ನೋಡಿ, ವ್ಯಾಪ್ತಿ ಬಂತು. ಯಹ ಧೂಮವಾನ್ ಸಹ ಅಗ್ನಿಮಾನ್ ಅದು ವ್ಯಾಪ್ತಿ. ದೃಷ್ಟಾಂತ ಮಹಾನಸಃ, ಎರಡು ಸೇರಿಸಿ ಹೇಳೋದು ಉದಾಹರಣಂ ಹಾಗೆಂತ. ಇನ್ನು ಇದು ಸಾಧರ್ಮ್ಯ ಉದಾಹರಣೆ. ವೈಧರ್ಮ್ಯ ಉದಾಹರಣೆ ಅಂದ್ರೆ ವ್ಯತಿರೇಕ ವ್ಯಾಪ್ತಿ ಪ್ರದರ್ಶನ ಪೂರ್ವಕವಾಗಿ ಹೇಳೋದು. ಯಥಾ ಯಹ ಅಗ್ನಿಮಾನ್ ನ ಭವತಿ ಸಹ ಧೂಮವಾನ್ ನ ಭವತಿ ಯಥಾ ಮಹಾಹೃದಃ. ಯಾವುದು ಅಗ್ನಿ ಇಲ್ಲದ್ದಾಗಿ ಇದೆಯೋ ಅದು ಧೂಮ ಉಳ್ಳದ್ದಾಗಿ, ಯಾವುದು ಅಗ್ನಿ ಇಲ್ಲದ್ದಾಗಿ ಇದೆಯೋ, ಅಗ್ನಿ ಇಲ್ಲವೋ ಅದು ಧೂಮ ಅಲ್ಲ ಅಂತ. ಧೂಮ ಉಳ್ಳದ್ದಾಗಿ ಇರೋದಿಲ್ಲ. ಮಹಾಹೃದ ಅಲ್ಲಿ ಅಗ್ನಿ ಇರೋದಿಲ್ಲ, ಧೂಮವೂ ಇರೋದಿಲ್ಲ ಹಾಗೆ. ಇದು ಉದಾಹರಣೆ ಎಂಬುದು. ನಾಲ್ಕಾಯ್ತು. ಐದನೆಯದು ಸಾರಿ, ಇದು ದೃಷ್ಟಾಂತದಲ್ಲೇ ಎರಡು ವಿಭಾಗನ ನೋಡ್ತಾ ಇದ್ದೀವಿ. ದೃಷ್ಟಾಂತ ಆದ ಮೇಲೆ ಉದಾಹರಣ. ಅದೇ ಉದಾಹರಣವೇ ಹೇಳಬೇಕು, ತತ್ಪೂರ್ವದಲ್ಲಿ ಅದನ್ನ ದೃಷ್ಟಾಂತ ಹೇಳಿ ಉದಾಹರಣೆ ಹೇಳಿದ್ದಾರೆ ಅಂತ ಮೂರಾಯಿತು. ನಾಲ್ಕನೆಯದು ಉಪನಯ ಹಾಗೆ. ಉಪನಯ ಅಂದ್ರೆ ಏನು? ದೃಷ್ಟಾಂತೆ ಪ್ರಸಿದ್ಧ ವ್ಯಾಪ್ತಿಕಸ್ಯ ಲಿಂಗಸ್ಯ ಪಕ್ಷವೃತ್ತಿತ್ವ ಖ್ಯಾಪಕಂ ವಚನಂ ಉಪನಯ ಹಾಗೆ. ಅಂದ್ರೆ ಪ್ರಸಿದ್ಧವಾದ ವ್ಯಾಪ್ತಿಯಿಂದ, ಅಂದ್ರೆ ಉದಾಹರಣೆ ಮೂಲಕ ದೃಷ್ಟಾಂತದ ಮೂಲಕ ನಮಗೆ ಏನಾಗ್ತದೆ? ವ್ಯಾಪ್ತಿ ನಿಶ್ಚಯ ಆಗ್ತದೆ. ಅಂತ ನಿಶ್ಚಯವಾದ ಒಂದು ವ್ಯಾಪ್ತಿಯಿಂದ ಲಿಂಗದ ಪಕ್ಷವೃತ್ತಿತ್ವ ಖ್ಯಾಪಕ, ಪಕ್ಷದಲ್ಲಿ ಲಿಂಗ ಇದೆ ಹಾಗೆಂಬ ಅದನ್ನ ತಿಳಿಸಿಕೊಡುವ ವಚನವನ್ನ ಉಪನಯ ಅಂತ ಕರೀತಾರೆ. ಅದು ಕೂಡ ದೃಷ್ಟಾಂತಾನುಸಾರೇನ ಎರಡು ವಿಧವಾಗಿದೆ. ಸಾಧರ್ಮ್ಯ ಉಪನಯ ಅಂದ್ರೆ ಹೇಗಿರುತ್ತದೆ? ತತ್ರ ಮಹಾನಸಃ ಇವ ಅಡಿಗೆ ಮನೆಯಂತೆ ಅಯಂ ಪರ್ವತಃ ಅಪಿ ಧೂಮವಾನ್, ಈ ಪರ್ವತವೂ ಕೂಡ ಧೂಮ ಉಳ್ಳದ್ದಾಗಿದೆ ಹಾಗೆಂಬ ಅದು ಸಾಧರ್ಮ್ಯ ಉಪನಯನ. ನೋಡಿ, ಇಲ್ಲಿ ಮಹಾನಸಃ ಎಂಬುದೇನು? ಉದಾಹರಣೆ, ದೃಷ್ಟಾಂತ. ಹೇಗೆ ಅಡಿಗೆ ಮನೆಯಲ್ಲಿ ಮಹಾನಸಃ ಇವ ಅಡಿಗೆ ಮನೆಯಂತೆ ಈ ಪರ್ವತವು ಕೂಡ ಏನಾಗಿದೆ? ಅಯಂ ಪರ್ವತಃ ಅಪಿ ಧೂಮವಾನ್, ಧೂಮ ಉಳ್ಳದಾಗಿದೆ ಹಾಗೆಂಬ ಅದು ಸಾಧರ್ಮ್ಯ ಉಪನಯನ. ನಚ ಹೃದಃ ಇವ ಅಯಂ ನಿರ್ಧೂಮಃ ಪರ್ವತಃ ಇದು ವೈಧರ್ಮ್ಯ ಉಪನಯನ. ಇನ್ನೊಂದು ಉದಾಹರಣೆ ಹೇಳುವುದಾದರೆ ವೈಧರ್ಮ್ಯ ಉಪನಯನ ಅಂದರೆ ನೆಗೆಟಿವ್ ಆಗಿ ಹೇಳೋದು ಅಂತ. ನಚ ಹೃದಃ ಇವ, ಹೃದದಂತೆ ಅಯಂ ನಿರ್ಧೂಮ, ಈ ಧೂಮ ಉಳ್ಳದ್ದಾಗಿದೆ ಹಾಗೆ. ಸರೋವರದಲ್ಲಿ ಅಯಂ ಪರ್ವತೋಪಿ ನಿರ್ಧೂಮ ಹಾಗೆಂತ ಒಟ್ಟು ವೈಧರ್ಮ್ಯ ಉಪನಯನ. ಇನ್ನು ನಿಗಮನ. ನಿಗಮನ ಅಂದ್ರೆ ಸಹೇತುಕಂ ಪಕ್ಷವಚನಂ ಹಾಗೆ ಅಂತ. ಹೇತುವಿಂದ ಸಹಿತವಾಗಿ ಪಕ್ಷವನ್ನ ಹೇಳೋದು ನಿಗಮನ, ಕನ್ಕ್ಲೂಷನ್ ಅಂತ ಅರ್ಥ. ಯಥಾ ತಸ್ಮಾತ್ ಪರ್ವತಃ ಅಗ್ನಿಮಾನ್, ಯಾವ ಕಾರಣದಿಂದ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ ಮಹಾನಸದಂತೆ, ಅಂತ ವ್ಯಾಪ್ತಿಯಿಂದ ಕೂಡಿದಾದ ಪರ್ವತ ಇದು. ತಸ್ಮಾತ್ ಪರ್ವತಃ ಅಗ್ನಿ, ಅದರಿಂದ ಪರ್ವತವು ಅಗ್ನಿ ಉಳ್ಳದ್ದಾಗಿದೆ ಅಂತ ಕನ್ಕ್ಲೂಷನ್. ಇದೇ ನಿಗಮನ ಮಾಡ್ತೀವಿ. ಇಷ್ಟು ಪಂಚ ಅವಯವಗಳು ಅಂತ ಒಂದು ಅನುಮಾನ ಅಂತ ಪ್ರಯೋಗ ಮಾಡಬೇಕಂದ್ರೆ ಈ ರೀತಿಯಾದ ಪಂಚ ಅವಯವಗಳು ಇರಬೇಕು, ಆಗ ಅನುಮಾನ ಕಂಪ್ಲೀಟ್ ಆಗ್ತದೆ ಅಂತ ನೈಯಾಯಿಕರ ಅಭಿಪ್ರಾಯ. ಅದನ್ನ ಪರೀಕ್ಷೆ ಮಾಡಿ
ಪರೀಕ್ಷೆ ಮಾಡಿದರೆ ತದೇದ ತಸತ್, ಆ ರೀತಿಯಾಗಿ ಹೇಳೋದು ಸರಿಯಲ್ಲ. ವ್ಯಾಪ್ತಿ ದ್ವೈವಿಧ್ಯ ನಿರಾಕರಣ ಉದಾಹರಣ ದ್ವೈವಿಧ್ಯಸ್ಯಾಪಿ ನಿರಾಕೃತತ್ವಾತ್ ಪಂಚ ಅವಯವಾದಿ ನಿಯಮ ಅನುಪಪತ್ತೇಶ್ಚ ನಿಯಮ ಖಂಡನ ಪ್ರಕಾರ ಪದ್ಧತ್ಯುಕ್ತ ರೀತ್ಯ ಜ್ಞೇಯ. ಹಾಗೆ ಅದು ಲಾಸ್ಟ್ ಏನ್ರಿ ಗುರುಗಳೇ, ಅದು ಸ್ವಲ್ಪ ಅದೇ ಅರ್ಥ ಆಗಿಲ್ಲಲ್ಲ ಇದಕ್ಕೆ. ಅದೇ ಅದು ಹಿಂದೆ ಹೇಳಿದ್ರು ನೋಡಿ, ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಅದು ಸರಿಯಲ್ಲ ಅಂತ ಹಿಂದೆ ನಾವು ಪರೀಕ್ಷೆ ಮಾಡಿದಾಗಲೇ ನೋಡಿದ್ದೀವಿ. ಅದೇ ತರ ಇಲ್ಲಿ ಎಲ್ಲವನ್ನು ಕೂಡ ಏನ್ ಮಾಡಿದ್ದಾರೆ, ದೃಷ್ಟಾಂತ ಎರಡು ರೀತಿ, ಉಪನಯ ಎರಡು ರೀತಿ ಇದೆ, ಮತ್ತೆ ನಿಗಾ ಆಮ್, ಎಲ್ಲವೂ ಎರಡೆರಡು ರೀತಿಯಾಗಿ ಹೇಳ್ಕೊಂಡು ಬಂದಿದ್ದಾರಲ್ವಾ, ನಾವು ಅದನ್ನೇ ನೋಡ್ತಾ ಇದ್ದದ್ದು. ಹ್ಮ್ ಆ ಆ ರೀತಿಯಾಗಿ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿನೇ ಯಾವ್ದು ಅಭಾವವಾಗಿದೆ, ಅಭಾವದಿಂದ ಅಭಾವವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಾವು ಹಿಂದೆನೇ ನಾವು ಹೇಳಿಬಿಟ್ಟಿದ್ದೀವಿ, ನಿರಾಕರಣೆ ಮಾಡಿಬಿಟ್ಟಿದ್ದೀವಿ. ಹೇಳಿದ್ದೇವೆ. ಅದರಿಂದ ಈ ರೀತಿಯಾದ ವಿಭಾಗಗಳು ಹೇಳೋದು ಕೂಡ ಸರಿಯಲ್ಲ. ಹಾಗೆಂತ ಹಿಂದೆ ಹೇಗೆ ರಿಜೆಕ್ಟ್ ಮಾಡಿದೀವೋ ಅದೇ ಕಾರಣವೇ ಇಲ್ಲೂ ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ. ಆ ರೀತಿಯಾಗಿ ಹೇಳೋದು ಸರಿಯಲ್ಲ. ಹಾಗೆಂತ ಎರಡು ವಿಧ ಅಂತ ಏನೇನು ಹೇಳ್ಕೊಂಡ್ ಬಂದಿದ್ದಾರೆ ಅದನ್ನ ನಿರಾಕರಣೆ ಮಾಡ್ತೀವಿ. ಹಾಗೆಂತ ಹೌದಲ್ವಾ? ಹೌದು ಗುರುಗಳೇ. ಹೌದು, ತಿರ್ಗಾ ಅದನ್ನೇ ರಿಪೀಟ್ ಮಾಡಿದಂಗ್ಲೇ ಇತ್ತು ನನಗೆ ಓದುವಾಗ ಅದನ್ನ. ಅಂದ್ರೆ ಮತ್ತೆ ಪಂಚಾವಯವಗಳು ಬೇಡವೇ ಹಾಗೆ ಅಂತ ಹೇಳಿದ್ರೆ, ಪಂಚಾವಯವಗಳು ಕಂಪಲ್ಸರಿ ಅಲ್ಲ ಹಾಗೆ ಅಂತ. ಕೆಲವರಿಗೆ ವ್ಯಾಪ್ತಿಯ ಸ್ಮರಣೆ ಯಾವಾಗ ಬರ್ತದೆ, ಬರೀ ಲಿಂಗ ಹೇಳ್ಬಿಟ್ರೆ ಸಾಕು, ಅವರಿಗೆ ವ್ಯಾಪ್ತಿಯ ನೆನಪಾಗ್ಬಿಡ್ತದೆ. ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್ ಇಷ್ಟೆಲ್ಲ ಹೇಳಬೇಕಾಗಿಲ್ಲ, ಧೂಮಾನುಮಾನ ಅಂತ ಹೇಳಿಬಿಟ್ರೆ ಸಾಕು, ವ್ಯಾಪ್ತಿ ನೆನಪಾಗ್ಬಿಡ್ತದೆ ಅವರಿಗೆ. ಅಷ್ಟು ಪ್ರಸಿದ್ಧ ಇರುತ್ತದೆ ಅದು. ಪರ್ವತೋ ಧೂಮವಾನ್ ಹಾಗೆ ಅಂತ ಹೇಳಿದ್ರೆ, ಕೆಲವರಿಗೆ ಅಷ್ಟು ಹೇಳಿದ್ರೆ ಸಾಕು, ಪರ್ವತ ಧೂಮ ಉಳ್ಳದ್ದಾಗಿದೆ ಹಾಗೆ ಅಂತ. ಅದರಿಂದ ಕೆಲವರು ಒಂದೇ ಪದದಿಂದ ಹೇಳಿದರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಕೆಲವರಿಗೆ 4-5 ಸಾರಿ ಅದನ್ನ ಬಿಡಿಸಿ ಹೇಳಬೇಕಾಗ್ತದೆ, ಆಗ ಅವರಿಗೆ ಅರ್ಥ ಆಗ್ತದೆ. ಅದರಿಂದ ಪಂಚಾವಯವಗಳು ಇರಲೇಬೇಕು ಅಂತ ನಿಯಮನ, ಆ ಒಂದು ರೂಲ್ ಬೇಕಾಗಿಲ್ಲ ಹಾಗೆ ಅಂತ. ಅಲ್ವಾ? ನಿಮಗೆ ಅರ್ಥ ಆಗಿದೆಯಾ ಅದು? ಅರ್ಥ ಆಗಿದೆ ಗುರುಗಳೇ. ಎದುರು ಬಂದು ಅಬ್ವಿಯಸ್ ಆದ ಅದಕ್ಕೆ ಬಂದು ಆಲ್ ದ 5 ಪಾರ್ಟ್ಸ್ ನಾಟ್ ರಿಕ್ವೈರ್ಡ್. ಬಟ್ ಸ್ವಲ್ಪ ಡಿಫ್ರೆಂಟ್ ಆಯ್ತು, ಕಷ್ಟ ಕೊಟ್ಟ ಒಂದು ಉದಾಹರಣೆ ದೃಷ್ಟಾಂತ ಕೊಟ್ಟರೆ ನಮಗೆ ಅರ್ಥ ಆಗೋದು ಅಂದ್ರೆ ದೆನ್ ವಿ ಹ್ಯಾವ್ ಟು ಗಿವ್ ಅಂತ ಹೇಳ್ತಾರೆ. ಸೊ ಅದರಿಂದ ಕಂಪಲ್ಷನ್ ಬೇಕಾಗಿಲ್ಲ ಅಂತ. ಕಂಪಲ್ಷನ್ ಇಲ್ಲ, ಹ್ಮ್ ಇರ್ಲೇಬೇಕು ಅಂತೆಲ್ಲ ಅಂತ. ಇರ್ಲೇಬೇಕು ಅಂತೆಲ್ಲ. ಕೆಲವರಿಗೆ ಹೇತು ಹೇಳ್ಬಿಟ್ರೆ ಸಾಕು, ಎಲ್ಲ ಅವರಿಗೆ ಜಲಜ ಅಂತ. ಯಾಕಂದ್ರೆ ರೂಢಿ ಇದೆ ನೋಡಿ, ಗಾಡಿ ಇದೆ ಹಂಗಂದ್ರೆ ಏನ್ ಗೊತ್ತಾಗ್ತದೆ, ಹೊರಗೆ ಗಾಡಿ ಇದೆ, ಒಳಗೆ ಅಪ್ಪ ಇದ್ದಾರೆ ಗೊತ್ತಾಗ, ಯಾಕೆ ಗಾಡಿ ಉಪಯೋಗಿಸೋರು ಅಪ್ಪನೇ ಅಂತ ಗೊತ್ತಿರ್ತದೆ. ಸೊ ಅದರಿಂದ ಗಾಡಿ ಮಗನಿಗೆ ಹೇಳಿದ್ರೆ ಸಾಕು, ಗಾಡಿ ಇದೆ ಅಂದ್ರೆ ಹೇಳಿದ ಕೂಡಲೇ ಅವನಿಗೆ ಏನ್ ಗೊತ್ತಾಗ್ತದೆ, ಓ ಅಪ್ಪ ಒಳಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲ ಒಂದೊಂದೇ ಹೇಳ್ಬೇಕಾಗಿಲ್ಲ, ಗಾಡಿ ಹೊರಗಿರೋದ್ರಿಂದ ಅಪ್ಪ ಒಳಗಿದ್ದ ಅಷ್ಟೆಲ್ಲ ಹೇಳ್ಬೇಕಾಗಿಲ್ಲ. ಆತರ. ಇನ್ನು ವಿಶೇಷವಾಗಿ ಪ್ರಮಾಣ ಪದ್ಧತಿಯಲ್ಲಿ ಇದನ್ನ ಖಂಡನೆ ಮಾಡಿದ್ದಾರೆ. ಅದನ್ನ ಪದ್ಧತಿ ಉಕ್ತ ರೀತ್ಯ ಅಂದ್ರೆ ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಏನ್ ಮಾಡಿದಾರೆ ಅದನ್ನ ನೋಡಿ ನೀವು ತಿಳ್ಕೋಬಹುದು ಹಾಗೆ ಅಂತ. ಇದು ಅನುಮಾನ ನಿರೂಪಣಂ ಹಾಗೆಂತ ಅನುಮಾನವನ್ನ ನಿರೂಪಣೆ ಮಾಡಿದ್ದಾರೆ. ಇನ್ನು ಉಪಪತ್ತಿ ಅಂತ ನ್ಯಾಯಿಕರು ಮತ್ತೊಂದು ವಿಭಾಗ ಮಾಡ್ತಾ ಇದ್ದಾರೆ. ಆ ಉಪಪತ್ತಿ ಅಂದ್ರೆ ಏನು, ಅದರಲ್ಲಿ ಏನು ವಿರೋಧ ಇದೆ, ಅದನ್ನೆಲ್ಲ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಶ್ರೀ ಹರಿಯೇ.